ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಯಲಿಕ್ಕೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಡಾಕ್ಟರ್ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಬಳ್ಳಾರಿಯಲ್ಲಿ ನಡೆಯುತ್ತದೆ. ಈ ಬಾರಿ ಸಂವಾದದಿಂದ ಅವಕಾಶ ನೀಡಿದೆ. ಇದು ನಮಗೆ ಹರ್ಷದಾಯಕವಾಗಿರ್ತಕ್ಕಂಥ ವಿಷಯ. ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ದಯವಿಟ್ಟು ಅಲ್ಲಿ ಯಾರು ಮಾತಾಡಬೇಡಿ, ಯಾಕಂದ್ರೆ ಅವ್ರಿಗೆ ಪತ್ರಕರ್ತರಿಗೆ ಬರ್ಕೊಳ್ಳೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. 6ನೇ ಸಮ್ಮೇಳನ 1920ರಲ್ಲಿ ಡಾಕ್ಟರ್ ಶ್ರೀನಿವಾಸ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಹೊಸಪೇಟೆಯಲ್ಲಿ ನಡೆದಿದೆ. ಅದೇ ರೀತಿಯಾಗಿ 12ನೇ ಸಮ್ಮೇಳನ ಬಳ್ಳಾರಿಯಲ್ಲಿ 1926ರಲ್ಲಿ ಹಾಗೂ ಅಳಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. 1938ರಲ್ಲಿ ಆರ್ ದಿವಾಕರ್ ಅವರ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ಸಮ್ಮೇಳನ ಜರುಗಿದೆ. ಅದೇ ರೀತಿ 1947ರಲ್ಲಿ ಕರಕುಳಿಯಲ್ಲಿ ಸಿ.ಕೆ. ವೆಂಕಟರಾವ್ ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಅದಾದ ನಂತರ ಕೊನೆಯ ಸಮ್ಮೇಳನ 1940ನೇ ಸಮ್ಮೇಳನ 1958ರಲ್ಲಿ ಡಾಕ್ಟರ್ ವಿ.ಕು. ಗೋಕಾಕ್ ಅವರ ಸಭಾಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ನಮಗೆ ಈ ಪತ್ರಿಕಾ ಹೇಳಿಕೆ ತಿಳಿಸಿದ್ದೇವೆ. 5 ಸಮ್ಮೇಳನಗಳು ಈಗಾಗಲೇ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ 1958ರ ನಂತರ ಸುದೀರ್ಘ 66 ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆದಿರಲಿಲ್ಲ. ನಾವು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೊಟ್ರಪ್ಪ ಸರ್ ಅವರು, ಹಂಪನಗೌಡರು ನಮಗೆ ಈ ಒಂದು ಸ್ಥಳಾವಕಾಶವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಸಮ್ಮೇಳನ ಬಂದರೆ ಎಲ್ಲರೂ ಕೂಡ ಒಟ್ಟುಗೂಡಿ ಈ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸೋಣ. ಸುದೀರ್ಘ 66 ವರ್ಷಗಳ ಅವರಿಗೆ ಅವರು ಪತ್ರಗಳನ್ನು ಕೊಟ್ಟರು. ಅದೇ ರೀತಿಯಾಗಿ ಕೆಲವು ಶಾಸಕರುಗಳು ನಮ್ಮ ನಗರ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆಯವರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿಬಿಟ್ಟು ಈ ಒಂದು ಸದಾವಕಾಶವನ್ನು ಬಳ್ಳಾರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಳ್ಳಾರಿ ಜಿಲ್ಲೆಯ ಜನ ಏನು 66 ವರ್ಷಗಳಿಂದ ಸುದೀರ್ಘವಾಗಿ ಕಾಯ್ತಾ ಇದ್ದರು. ಇದು ನನ್ನ ಅವಧಿಯಲ್ಲಿ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತಂದೇಳಿ ನಾನು ಭಾವಿಸಿದ್ದೇನೆ. ನಮ್ಮೆಲ್ಲರಿಗೂ ತಿಳಿದಂತೆ 2004ರಿಂದ ನಾನು ಅಧ್ಯಕ್ಷ ಆಗಿದ್ದೆ. ಅಂದರೆ ಈಗ 20 ವರ್ಷ ಆಯಿತು. ಅದರ ಹಿಂದೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಂಪನಗೌಡರ ಅವಧಿಯಲ್ಲಿಯೂ ಕೂಡ ನಾವು 2000ರಲ್ಲಿ ಅಧ್ಯಕ್ಷರಾಗಿದ್ದವರು. ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ನನ್ನ ನಂತರ ಅವಧಿಗೆ ಅದಾದ ನಂತರ ಶ್ರೀಗಿರಿ ಸ್ವಾಮಿ ಅವರು ಬಂದರು, ಅದೇ ರೀತಿ ಸಿದ್ದರಾಮ ಕಲ್ಮಠವರು ಬಂದರು. ಎಲ್ಲರೂ ಕೂಡ ನಾವು ಮನವಿಯನ್ನು ಕೊಡ್ತಾನೆ ಬಂದಿದ್ವಿ. ಅದು ಯಾವುದೋ ಕಾರಣಕ್ಕೆ ಈ ಹಿಂದೆ ಹೋಗ್ತಾ ಹೋಗಿತ್ತು. ಆದರೆ ಇವತ್ತು ಮಹೇಶ್ ಜೋಶಿ ಅವರು ಒಂದು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಮಧ್ಯ ಹಾವೇರಿಯಲ್ಲಿ ಆಗಿದೆ, ಮಧ್ಯ ಕರ್ನಾಟಕದಲ್ಲಿ. ಅದಾದ ನಂತರ ಈಗ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯದಲ್ಲಿ ಆಗಿದೆ. ಇದನ್ನು ಕಲ್ಯಾಣ ಕರ್ನಾಟಕದ ಭಾಗವಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತಂದೇಳಿ ಅವರು ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಸದಸ್ಯರ ಮನವೊಲಿಸಿ ನಮಗೆ ಏನು ಸ್ಪರ್ಧೆಯಲ್ಲಿ ಇದ್ದರೂ ಅವರೆಲ್ಲರನ್ನೂ ಕೂಡ ಹಿಂದೆ ತರಿಸಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಪತ್ರಕರ್ತರ ಸ್ನೇಹಿತರು ಅನೇಕ ಜನರು ನನ್ನನ್ನು ಬಾಲ್ಯದಿಂದಲೂ ಕೂಡ ಬಂದಂಥವ್ರು ತಾವೆಲ್ಲರೂ ಇದ್ದೀರಿ. ಅದೇ ರೀತಿ ನಾನು ಅಧ್ಯಕ್ಷವನ್ನಾಗಿದ್ದಾಗಲೂ ತಾವೆಲ್ಲರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಇಂತಹ ಒಂದು ಐತಿಹಾಸಿಕ ಸ್ಥಳಕ್ಕಾಗಿ ತಾವೆಲ್ಲರೂ ಕೂಡ ಕಾತರಾಗಿದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ಮುಂದೆ ಜರುಗುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ಒಳಗೊಂಡು ನಡೆಯುತ್ತೆ. ಆದರೆ ಬಳ್ಳಾರಿಯಲ್ಲಿ ನಡೆಯುತ್ತೆ. ಅಖಂಡ ಬಳ್ಳಾರಿ ಜಿಲ್ಲೆಯ 11 ತಾಲೂಕುಗಳ ಜನಪ್ರತಿನಿಧಿಗಳನ್ನು ಮತ್ತು ಸಂಘ ಸಂಸ್ಥೆಗಳನ್ನು ಮತ್ತು ಕವಿಗಳು, ಕಲಾವಿದರು, ಸಾಹಿತ್ಯಗಳನ್ನು ಒಳಗೊಂಡಂಥ ಸಮ್ಮೇಳನ ಜರುಗುತ್ತೆ. ಆದರೆ ಅದು ಬಳ್ಳಾರಿ ನಗರದಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಬಳ್ಳಾರಿಯಲ್ಲಿ ನಡೆದಿರಬೇಕು? ಯಾಕಂದರೆ ನನಗೆ 11 ತಾಲೂಕುಗಳನ್ನೇ ತಾವಾಗಲೇ ನೋಡಿದ್ದೀರಿ, ನಮ್ಮ 3 ವರ್ಷದ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ಅಖಂಡ ಬಳ್ಳಾರಿ ಜಿಲ್ಲೆಯ 11 ತಾಲೂಕುಗಳು ಕ್ರಿಯಾಶೀಲವಾಗಿ ಪ್ರತಿ ಕಾರ್ಯಕ್ರಮಗಳು, ಕವಿಗೋಷ್ಠಿಗಳು, ವಿಚಾರ ಸಂಕಿರಣಗಳು, ಬೇರೆ ಬೇರೆಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಮಾಡ್ತಾ ಇರೋದನ್ನ
ನಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಯಾಕಂದರೆ ಬಳ್ಳಾರಿಯಲ್ಲಿ ಯಾಕೆ ನಡೀಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂತಂದರೆ, ಇದು ಆಂಧ್ರಕ್ಕೆ ಕೇವಲ 14-15 ಕಿಲೋಮೀಟರ್ ವ್ಯತ್ಯಾಸದಲ್ಲಿ ಇರೋದ್ರಿಂದ ಪ್ರಾದೇಶಿಕವಾಗಿ ನಮಗೆ ಬೇರೆ ಭಾಷಿಕ ಸಮಸ್ಯೆ ಇಲ್ಲ. ಆದರೆ ಇದು ಎಲ್ಲರೂ ಕೂಡ ಒಳಗೊಂಡಂಥ ಒಂದು ಸಮ್ಮೇಳನ ನಡೀಲಿ. ಯಾಕಂದರೆ ಗಡಿಭಾಗದಲ್ಲಿ ನಮ್ಮ ಆಂಧ್ರದ ಆಲ್ಮಾನಿ, ಆಲೂರು, ಆಮೇಲೆ ಈ ಕಡೆ ನಮಗೆ ಅರಿವಾಣ ಇವೆಲ್ಲ ಏನು ಪ್ರದೇಶಗಳಿದ್ದಾವೆ, ಇವೆಲ್ಲವೂ ಕೂಡ ಕನ್ನಡದ ಪ್ರದೇಶಗಳು. ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಈಗ ಆಂಧ್ರದಲ್ಲಿ ಇರೋದ್ರಿಂದ ಅಲ್ಲಿ ಅನೇಕರು ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಇವತ್ತು ಕೂಡ ಅಲ್ಲಿ ಕನ್ನಡ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಅವರು ಅಲ್ಲಿ ಕರ್ನಾಟಕದ ಗಡಿ ಯಲ್ಲಿ ಕನ್ನಡದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ನೌಕರಿ ಪಡಿತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಬಂದಿದ್ದಾವೆ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ನೇತೃತ್ವದ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಗಲಿ, ಅಥವಾ ಮುಖ್ಯಮಂತ್ರಿ ಚಂದ್ರವರಾಗಲಿ, ಆಮೇಲೆ ನಮ್ಮ ಚಂಪಾವರಿದ್ದಾಗಲಿ, ಆಮೇಲೆ GS ಅವರಿದ್ದಂಥ ಅವಧಿಯಲ್ಲಿಯೂ ಕೂಡ ನಾವು ಬರಗೂರವರಿದ್ದಂಥ ಅವಧಿಯಲ್ಲಿಯೂ ಕೂಡ ಆ ಸಮಸ್ಯೆಗಳನ್ನು ತಂದಿದ್ದೀವಿ. ಇವಾಗ ಇನ್ನೂ ಕೂಡ ಅನೇಕ ಸಮಸ್ಯೆಗಳು ಇವತ್ತು ಗಡಿಭಾಗದಲ್ಲಿ ಹಾಗೇ ಉಳಿದಿದ್ದಾವೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಮ್ಮೇಳನ ಆದ ತಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತಲ್ಲ, ಆದರೆ ಈ ಒಂದು ಪ್ರಯತ್ನ ಪರವಾಗಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಇವತ್ತು ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಯಾವುದೇ ಭಾಷೆ, ಯಾವುದೇ ಜನಾಂಗ, ಯಾವುದೇ ಇಲ್ಲದೆ ಎಲ್ಲರೂ ಕೂಡ ನಮಗೆ ಪತ್ರಗಳನ್ನು ಕೊಡುವ ಮೂಲಕ ಎಲ್ಲ ಸಂಘಟನೆಗಳು, ಸಾಹಿತ್ಯಿಕ, ಸಾಂಸ್ಕೃತಿಕ, ಕನ್ನಡ ಪರ ಸಂಘಟನೆಗಳು, ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ಗಳು, ಎರಡೂ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ಗಳು, ಎರಡೂ ಜಿಲ್ಲೆಗಳಾಗಿದ್ದಾವೆ. 58ರಲ್ಲಿ ನಡೆದಂಥ ಸಮ್ಮೇಳನದ ನಂತರ ನಮಗೆ ಅವಕಾಶ ಸಿಕ್ಕಿಲ್ಲ. ಇಂಥ ಸದಾವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಂದೇಳಿ ಅವರಲ್ಲಿ ಮನವಿ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ನಮ್ಮ ಇದರಲ್ಲಿ 12 ಜಿಲ್ಲೆಗಳು ಸ್ಪರ್ಧೆಯಲ್ಲಿ ಇದ್ದವು. 12 ಜಿಲ್ಲೆಗಳು. ಅದರಲ್ಲಿ ಯಾವ್ಯಾವ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದೇ ರೀತಿಯಾಗಿ ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ಆಮೇಲೆ ಉತ್ತರ ಕನ್ನಡ, ದಾವಣಗೆರೆ, ಬಾಗಲಕೋಟೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಯಾದಗಿರಿ ಮತ್ತು ರಾಮನಗರ. ಇಷ್ಟು 12 ಜಿಲ್ಲೆಗಳು ಒಟ್ಟು ಸ್ಪರ್ಧೆಯಲ್ಲಿದ್ದವು. ಆದರೆ ಅವರೆಲ್ಲರಿಗೂ ನಾವೆಲ್ಲರೂ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಬಳ್ಳಾರಿಯಲ್ಲಿ ಸಮ್ಮೇಳನವನ್ನು ನಡೆಸಲು 12 ಜನರು ನಾವು ಇಲ್ಲಿಗೆ ಸರಿದ್ದೀವಿ, ಜನರಿಂದ ಇಲ್ಲಿಗೆ ಸರಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಈ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಹಿಂದೆ ನಮ್ಮ ಜಿಲ್ಲೆಯ ಸಂಸದರನ್ನು ಒಳಗೊಂಡು ಅಖಂಡ ಬಳ್ಳಾರಿ ಜಿಲ್ಲೆಯ 10 MLAಗಳು ಮತ್ತು ಜಿಲ್ಲಾ ಪಂಚಾಯತ್ನವರು, ಆಮೇಲೆ ಸರ್ಕಾರಿ ನೌಕರರ ಸಂಘದವರು, ಆಮೇಲೆ ಪತ್ರಿಕಾ ಸಂಘದವರು, ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ನವರು, ಆಮೇಲೆ ಮಾಜಿ ಸಚಿವರು ಚುನಾವಣೆ ನಡೆಯುವ ಸಂದರ್ಭದಲ್ಲಿ 11 ತಾಲೂಕಿಗೂ ನಾನು ಅಧ್ಯಕ್ಷ. 11 ತಾಲೂಕಿನ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ 11 ತಾಲೂಕುಗಳಿಗೂ ನಾನು ಅಧ್ಯಕ್ಷ, 11 ತಾಲೂಕುಗಳಿಗೂ ರಾಜ್ಯಾಧ್ಯಕ್ಷರು ಹೋದರೆ ಮುಂದಿನ ಚುನಾವಣೆಯಲ್ಲಿ ನಾವು ಕಂದಾಯ ಇಲಾಖೆ ನಾವು ಮನವಿಯನ್ನು ನಡೆಸ್ತೇವೆ. ಇದುವರೆಗೂ 30 ಜಿಲ್ಲೆಗಳಿಗೂ ರೆಸಲ್ಯೂಷನ್ ಮಾಡಿದ್ರು. ಈಗ ಇದೊಂದು ಹೊಸ ಜಿಲ್ಲೆ ಬರೆಯಾಗಿ 31ನೇ ಯಾರು ಮಾಡ್ಕೊಂಡು ಚುನಾವಣೆ ಮಾಡಬೇಕು ಬರ್ತೀವಿ. ಆ ಸಂದರ್ಭದಲ್ಲಿ ಅನುವರಿಸ್ತೇವೆ. ಈಗ ಏನಾಗಿದೆ, ನಾವು ಅಖಂಡ ಜಿಲ್ಲೆಯ ಜನಪ್ರತಿನಿಧಿಗಳು, ಯಾಕಂದರೆ ಆ ಭಾಗಗಳಿಗೆ ಸ್ಪಷ್ಟನೆ ಕೊಡಬೇಕಲ್ಲ. ನಾವು ಅಲ್ಲಿಗೆ ಕವಿಗಳು, ಕಲಾವಿದರು, ಸಾಹಿತಿಗಳು ಇವರನ್ನ ಹೋಗೋಣಂತಲೇ ನಾವು 11 ಕಾಲದಲ್ಲಿ ಸ್ಪಷ್ಟನೆ ಅಂತ ಈ ಸಲ ಏನಾದರೂ ಬೇರೆ ತಾಲೂಕಲ್ಲಿ ಏನಾದರೂ ಮಾಡೋದು ಏನಾದರೂ ಐಡಿಯಾ ಇದೆಯಾ? ಇವಾಗ ಅಂದರೆ ಈಗ ನಾವು ಬಳ್ಳಾರಿಯಲ್ಲಿ ಕಾರ್ಯಕಾರಿ ಸಮಿತಿ ತೀರ್ಮಾನ ಆಗಿದೆ. ಆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆಯೇ ನಾವು ರಾಜ್ಯಕ್ಕೆ ಮನವಿ ಸಲ್ಲಿಸಿದ್ವಿ, ಮನವೊಲಿಸಿದ್ವಿ. ಹಾಗಾಗಿ ಅಲ್ಲ, ನಮ್ಮ ಬಳ್ಳಾರಿ ಜಿಲ್ಲೆ ತಾಲೂಕಲ್ಲಿ ಬೇರೆ ತಾಲೂಕಲ್ಲಿ ಮಾಡಬೇಕಂತ ಏನಾದ್ರು ಇದೆಯೋ? ಇಲ್ಲೇ ಅಂತ ಫೈನಲ್ ಆಗುತ್ತೆ. ಬಳ್ಳಾರಿ ಈ ವರ್ಷ ನಾವು ಜಿಲ್ಲಾ ಸಮ್ಮೇಳನ ಮಾಡೋದಿದೆ. ಅವಾಗ ಏನು ಮಾಡ್ತೀವಿ, ಜಿಲ್ಲಾ ಸಮ್ಮೇಳನ ಬೇರೆ ತಾಲೂಕಿಗೆ ಯಾಕಂದ್ರೆ ಈಗಾಗಲೇ 4 ಸಮ್ಮೇಳನ ಬಳ್ಳಾರಿ ಆಗೋಗ್ಬಿಟ್ಟಿದೆ. ಬೇರೆ ತಾಲೂಕು ಕೊಡೋದಲ್ಲ, ಭಾಳ ವ್ಯವಸ್ಥೆಗಳು ಬೇಕಾಗುತ್ತೆ.
ಹಾಗಾಗಿ ಅಕಾಮಿಡೇಷನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಳ್ಳಾರಿಗೂ ಬನ್ನಿ ಎಲ್ಲರೂ ಇದೇ ರೀತಿ ಲಕ್ಷಾಂತರ ಸೇರಿ ಅಂತ ಕೊಟ್ಟಿದ್ದಾರೆ. ಸ್ಥಳದ್ದೇನು ಸಮಸ್ಯೆ ಇಲ್ಲ. ನನಗೆ ಏನಾಗುತ್ತಂದ್ರೆ ಇದಕ್ಕಿಂತ ಮುಂಚೆನೂ ಸಾಕಷ್ಟು ಸಾರಿ ನಮ್ಗೆ ಅವಕಾಶ ಕೊಟ್ಟರೆ ಬಳ್ಳಾರಿ ಆ ಹೋರಾಟದ ಹಾದಿ ಬ್ರೀಫ್ ಆಗಿ ಹೇಳೋದಾದ್ರೆ ಅಂದ್ರೆ ಪತ್ರ ವ್ಯವಹಾರ ಆಗಿರ್ಬೋದು, ಈಗೇನು 12 ಜಿಲ್ಲೆಗಳ ಹೋರಾಟ ಅಂತ ಏನು ಇರಲ್ಲ. ಯಾಕಂದರೆ ಎಲ್ಲರೂ ಕೂಡ 11 ಜನ ಏನು ನನಗೆ ಟ್ರೈನ್ ಮಾಡಿದ್ದಾರೆ ಎಲ್ಲರೂ ಕೂಡ ನನ್ನ ಸಹಕಾರ